ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಯಾರೆಲ್ಲ ಬ್ಯಾಂಕ್ ಅಲ್ಲಿ ವರ್ಕ್ ಮಾಡ್ಬೇಕು ಅನ್ಕೊಂಡಿದೀರಾ, ಎಲ್ಲ ಬ್ಯಾಂಕ್ ಅಲ್ಲಿ ಯಾವ್ದಾದ್ರು ಜಾಬ್ ಬಂದ್ರೆ ಅಪ್ಲಿಕೇಶನ್ ಹಾಕ್ಬೇಕು ಅಂತ ವೇಟ್ ಮಾಡ್ತಾ ಇದೀರಾ, ಕೊನೆಗೂ ಅವ್ರು ಒಂದು ಒಳ್ಳೆ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಯಾಕಪ್ಪ ಅಂದ್ರೆ ಬ್ಯಾಂಕ್ ಆಫ್ ಬರೋಡಾ ವತಿಯಿಂದ ಒಂದು ಕರ್ನಾಟಕ LBO ರಿಕ್ವೈರ್ಮೆಂಟ್ ಅಂತ ಒಂದು ಪೋಸ್ಟ್ಗೆ ಅಪ್ಲಿಕೇಶನ್ ಬಿಟ್ಟಿದ್ದಾರೆ. ಇಲ್ಲಿ ಬಂದ್ಬಿಟ್ಟು ಟೋಟಲ್ ವೇಕೆನ್ಸಿಗಳು 418 ವೇಕೆನ್ಸಿಗಳು ಇದಾವೆ. ಇದಕ್ಕೆ ಅಪ್ಲೈ ಮಾಡ್ಬೇಕಾದ್ರೆ ನೀವು ಬರೀ ಗ್ರಾಜುಯೇಷನ್ ಮುಗಿಸಿದ್ರೆ ಸಾಕು, ಇದಕ್ಕೆ ಅಪ್ಲೈ ಮಾಡ್ಬೋದು. ಅಪ್ಲೈ ಮಾಡಕ್ಕೆ ನಿಮ್ಗೆ ಯಾವ ತರ ಅಪ್ಲೈ ಮಾಡಬೇಕು, ಮತ್ತೆ ಯಾವಾಗಿಂದ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ, ಮತ್ತೆ ನಿಮ್ದು ಏಜ್ ಎಷ್ಟಿರ್ಬೇಕು, ಮತ್ತೆ ನಿಮ್ಗೆ ಏನೇನ್ ಬರ್ತಿರ್ಬೇಕು, ಮತ್ತೆ ಇಲ್ಲಿ ಏನಾದ್ರು ಎಕ್ಸ್ಟ್ರಾ ಕ್ವಾಲಿಫಿಕೇಶನ್ ಬೇಕಾ, ಎಲ್ಲಾ ತರ ಡೀಟೇಲ್ಸ್ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ಲೈಕ್ ಮಾಡಿ. ಇಲ್ಲಿ ಬಂದ್ಬಿಟ್ಟು ಪೋಸ್ಟ್ ನೇಮ್ ಬಂದು ಲೋಕಲ್ ಬ್ಯಾಂಕ್ ಆಫೀಸರ್ ಅಂತ ಇದೆ. ಅಂದ್ರೆ LBO ಪೋಸ್ಟ್ಗೆ ಇಲ್ಲಿ ಅಪ್ಲಿಕೇಶನ್ ನ ಬಿಟ್ಟಿದ್ದಾರೆ. ಇಲ್ಲಿ ಬಂದ್ಬಿಟ್ಟು ಹೊಸ ಅಪ್ಲಿಕೇಶನ್ ಅಂದ್ರೆ ಹೊಸ ಪೋಸ್ಟ್ಗಳು 130, ಮತ್ತೆ ಹಿಂದಿನ ವರ್ಷದ ಪೋಸ್ಟ್ಗಳು ವೇಕೆನ್ಸಿಸ್ಗಳು ಸೇರಿ 418 ಪೋಸ್ಟ್ಗಳು ಇಲ್ಲಿ ಖಾಲಿ ಇದಾವೆ. ಮತ್ತೆ ನಿಮ್ಗೆ ಅರ್ಜಿ ಯಾವಾಗಿಂದ ಸ್ಟಾರ್ಟ್ ಆಗಿದೆ ಅಂದ್ರೆ ಇವತ್ತಿಂದ ಅರ್ಜಿ ಸ್ಟಾರ್ಟ್ ಆಗಿದೆ. ಮತ್ತೆ ಯಾವಾಗ ಕೊನೆ ದಿನಾಂಕ ಯಾವ್ದಂದ್ರೆ ಲಾಸ್ಟ್ ಡೇಟ್, ಅರ್ಜಿ ಹಾಕೋ ಲಾಸ್ಟ್ ಡೇಟ್ ಯಾವ್ದಪ್ಪ ಅಂದ್ರೆ 7/9/2026 ಇದು ಕೊನೆ ದಿನಾಂಕ ಆಗಿರುತ್ತೆ. ಸೆಪ್ಟೆಂಬರ್ಗೆ ನಿಮ್ಗೆ ಸೆಪ್ಟೆಂಬರ್ 7ನೇ ತಾರೀಕು ನಿಮ್ಗೆ ಲಾಸ್ಟ್ ಡೇಟ್ ಆಗಿರುತ್ತೆ ಅಪ್ಲಿಕೇಶನ್ ಹಾಕೋದು. ಮತ್ತೆ ನಿಮ್ಗೆ ಕ್ವಾಲಿಫಿಕೇಶನ್ ಏನಪ್ಪಾ ಅಂದ್ರೆ ಗ್ರಾಜುಯೇಷನ್ ಪ್ಲಸ್ 1 ಇಯರ್ ಬ್ಯಾಂಕಿಂಗ್ ಎಕ್ಸ್ಪೀರಿಯನ್ಸ್ ಇರಬೇಕು ನಿಮ್ಗೆ. ಇಲ್ಲಿ ಏಜ್ ಲಿಮಿಟ್ ಬಂದು 21ರಿಂದ ಮತ್ತೆ 30 ವರ್ಷ, 21 ವರ್ಷ ಮೇಲಿರ್ಬೇಕು, ಮತ್ತೆ 30 ವರ್ಷ ಒಳಗಡೆ ಇರಬೇಕು. ಮತ್ತೆ ನಿಮ್ಗೆ ಸ್ಯಾಲರಿ ಬಂದು ಇಲ್ಲಿ 48,480 ಇಂದ ಸ್ಟಾರ್ಟ್ ಆಗತ್ತೆ, ಮತ್ತೆ 85,920 ವರೆಗೂ ನಿಮ್ಗೆ ಸ್ಯಾಲರಿ ಸಿಗತ್ತೆ. ಅಂದ್ರೆ ಸ್ಟಾರ್ಟಿಂಗ್ ಸ್ಯಾಲರಿ ಬಂದು 48,000 ಇದೆ. ಇಲ್ಲಿ ಸ್ಯಾಲರಿನೂ ಚೆನ್ನಾಗಿದೆ. ಮತ್ತೆ ಇದು ಬಂದ್ಬಿಟ್ಟು ನಿಮ್ಗೆ ಕನ್ನಡ ಲ್ಯಾಂಗ್ವೇಜ್, ಇಲ್ಲಿ ಬಂದ್ಬಿಟ್ಟು ಲೋಕಲ್ ಲ್ಯಾಂಗ್ವೇಜ್ ನಿಮ್ಗೆ ಬರ್ತಿರ್ಬೇಕು, ಅಂದ್ರೆ ಕನ್ನಡ ಲ್ಯಾಂಗ್ವೇಜ್ ನಿಮಗೆ ಬರ್ತಿರ್ಬೇಕು. ನೆಕ್ಸ್ಟ್ ಬಂದು ಸೆಲೆಕ್ಷನ್ ಪ್ರೊಸೆಸ್ ಯಾವ ತರ ಇರುತ್ತಪ್ಪ ಅಂದ್ರೆ, ನೀವು ಒಂದು ಆನ್ಲೈನ್ ಎಕ್ಸಾಮ್ ಇರುತ್ತೆ. ಆ ಆನ್ಲೈನ್ ಎಕ್ಸಾಮ್ ಅನ್ನ ನೀವು ಪಾಸ್ ಆದ್ರೆ ಇದಕ್ಕೆ ಎಲಿಜಿಬಲ್ ಆಗ್ತೀರಾ. ಇಲ್ಲಿ ಅಪ್ಲಿಕೇಶನ್ ಫೀಸ್ ಬಂದು ಜನರಲ್ EWS OBC ಕ್ಯಾಟಗರಿದವರಿಗೆ 815 ಆಗಿರುತ್ತೆ. ಮತ್ತೆ SC/ST PWBD ESM DESM ವುಮೆನ್ ಅವರಿಗೆ 175 ಅಪ್ಲಿಕೇಶನ್ ಫೀಸ್ ಆಗಿರುತ್ತೆ. ಮತ್ತೆ ಈ ಪೋಸ್ಟ್ ಬಗ್ಗೆ ನಿಮ್ಗೆ ಏನಾದ್ರೂ ಡೀಟೇಲ್ ಬೇಕಾಗಿದ್ರೆ ನಮಗೆ ಕಮೆಂಟ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್.